ಒಂದಿನ ಮುದ್ಗೋಡ್ನಟ್ಟಿ ಶಾಲೆನಲ್ಲಿ ಎಲ್ಲ ಅಂಕೆಗಳು ಸೇರಿ ಸಭೆ ಮಾಡಿದ್ವು. ಎಲ್ಲ ಅಂಕಿಗಳು ನೋಡ್ಕೊಂತಾರೆ, ಎಸ್ ಎಲ್ಲರೂ ಇದ್ದೀವಿ, ಆದರೆ ಯಾರೋ ಒಬ್ರು ಮಿಸ್ ಆಗಿದಾರಲ್ಲ, ಯಾರದು ಅಂತ ನೋಡಿದಾಗ ಸೊನ್ನೆನೇ ಬಂದಿಲ್ಲ. ಯಾಕೆ ಸೊನ್ನೆ ಬಂದಿಲ್ಲ, ಎಲ್ಲೋಯ್ತು ಅಂತ ಎಲ್ಲರೂ ಹುಡ್ಕಕ್ಕೆ ಶುರು ಮಾಡಿದ್ರು. ಹುಡ್ಕಿದ್ರು ಸ್ವಲ್ಪ ಸಮಯ ಆದಮೇಲೆ ಸೊನ್ನೆ ಬಚ್ಚಿಕೊಂಡಿರೋದು ಕಾಣಿಸ್ತು. ಬೇಜಾರಾಗ್ಬಿಟ್ಟಿತ್ತು ಸೊನ್ನೆ. ಎಲ್ಲ ಸಮಾಧಾನ ಮಾಡಿ ಸಭೆಗೆ ಕರ್ಕೊಂಬಂದ್ರು. ಸೊನ್ನೆನ ಕೇಳಿದ್ರು, ಯಾಕೆ ನೀನು ಬಂದಿರಲಿಲ್ಲ ಸಭೆಗೆ ಅಂತ. ಸೊನ್ನೆ ಹೇಳ್ತು, ನನಗೆ ಗಣಿತದಲ್ಲಿ ಬೆಲೆನೇ ಇಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಗಿದೆ, ನನ್ನ ಹೃದಯ ಹೊಡೆದೋಗ್ಬಿಟ್ಟಿದೆ ಅಂತ ಹೇಳ್ತು. ಅವಾಗ ಏನು ಮಾಡಿದ್ರು ಎಲ್ಲ ಸೇರಿ, ಒಂದು ಡಿಸೈಡ್ ಮಾಡ್ತು, ಒಂದು ಬಂದು ಸೊನ್ನೆ ಪಕ್ಕ ಕೂತ್ಕೊಂತು. ಇವಾಗ ಎಷ್ಟಾಯ್ತು ಹೇಳಿ ಎಲ್ಲ? ಸರಿ, ಈಗಿದ್ರ ಬೆಲೆ 10 ಆಯ್ತು. ಇವಾಗ ಇನ್ನೊಂದು ಸೊನ್ನೆ ಬಂದು ಮತ್ತೆ ಸೊನ್ನೆ ಪಕ್ಕ ಕೂತ್ಕೊಳ್ತು. ಸೊ ಈಗ ಎಷ್ಟಾಯ್ತು ಬೆಲೆ? 6 ಡಿಸೈಡ್ ಮಾಡ್ತು. 6 ಬಂದು ಸೊನ್ನೆ ಪಕ್ಕ ಕೂತ್ಕೊಂತು. ಇವಾಗ ಈಗ ಎಷ್ಟಾಯ್ತು ಬೆಲೆ? 600 ಆಯ್ತು. ಇದರಿಂದ ಏನು ಗೊತ್ತಾಯ್ತಪ್ಪ ಅಂದರೆ, ಸೊನ್ನೆಗೆ ಗೊತ್ತಾಯ್ತು ನಾನು ಯಾವ್ದಾದ್ರು ಅಂಕಿ ಜೊತೆ ಸೇರಿಕೊಂಡ್ರೆ ನನ್ನ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಇದನ್ನು ತಿಳಿದಿದ್ದು ಸೊನ್ನೆಗೆ ತುಂಬ ಖುಷಿ ಆಯಿತು. ಸೊನ್ನೆಗೆ ಅದ್ರ ಬೆಲೆ ಗೊತ್ತಾಗ್ಬಿಡ್ತು. ಇದರಿಂದ ಈ ಸ್ಟೋರಿಯಿಂದ ನಾವೇನು ತಿಳ್ಕೊಬೋದಪ್ಪ ಅಂತಂದರೆ, ಪ್ರಪಂಚದಲ್ಲಿ ಯಾವ ವಸ್ತುನೂ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ, ಎಲ್ಲದಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಬೆಲೆ ಇದೆ. ನಾವೆಲ್ರಿಗೂ ಬೆಲೆ ಕೊಡಬೇಕು ಅಂತ. ಥ್ಯಾಂಕ್ ಯು.